ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸ್ಯಾಟ್ಸ್ನಲ್ಲಿ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಏನಂದರೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಮಕ್ಕಳ ಮಾಹಿತಿನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಮಗುವಿನ ಹೆಸರಾಗ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಜಾತಿ, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಮಾಹಿತಿ ಅಪ್ಡೇಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಅದನ್ನು ವರ್ಷಕ್ಕೊಂದ್ಸಲ ಮಾತ್ರ ಬಿಡ್ತಾರೆ. ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಮಕ್ಕಳ ಡೀಟೇಲ್ ಅನ್ನೋದು ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ಎರಡನೇ ವಿಚಾರ ಬಂದು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ. ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಬ್ಜೆಕ್ಟ್ ಇದಾವೆ ಅನ್ನೋದು ಬೇಕಾಗಿದೆ. ಈಗ SA1ಗೆ ಎಂಟ್ರಿ ಮಾಡೋ ಅಂಥದ್ದು ಇರಲ್ಲ, SA2 ಮಾತ್ರ ಪಾರ್ಟ್ ಬಿನ ಎಂಟ್ರಿ ಮಾಡೋ ಅಂಥದ್ದು, ಅದು SA1ಗೂ ಸಹ ಆಗುತ್ತೆ. ಯಾವ್ಯಾವ ಪ್ರತಿ ಒಂದು ಕ್ಲಾಸ್ ವೈಸ್ ಯಾವ ಸಬ್ಜೆಕ್ಟ್ ಇದೆ ಪಾರ್ಟ್ ಬಿನಲ್ಲಿ ಅನ್ನೋದೊಂದು ವಿಚಾರ ಬೇಕಾಗಿತ್ತು. ಅದಕ್ಕೋಸ್ಕರ ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋಕ್ಕೂ ಮುಂಚೆ ನಾವು ಫಸ್ಟು ಮಕ್ಕಳ ಒಂದು ವಿವರವನ್ನು ಚೆಕ್ ಮಾಡ್ಕೋಬೇಕು. ನಮ್ಮ ಸ್ಯಾಟ್ಸ್ನಲ್ಲಿ ಮಕ್ಕಳ ಮಾಹಿತಿ ಹೇಗಿದೆ, ಯಾವ ಹೆಸರು, ಪ್ರತಿಯೊಂದನ್ನು ಸಹ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಲಿಕ್ಕೆ ಈ ಆಪ್ಷನಲ್ಲಿ ನಾವು ಬರಬೇಕು. ಏನಂದರೆ ರಿಪೋರ್ಟ್ಸ್ ಅಂತ ಇದೆ. ರಿಪೋರ್ಟ್ಸಲ್ಲಿ ಬಂದು ಸ್ಟೂಡೆಂಟ್ ರಿಪೋರ್ಟ್ಸು, ಸ್ಟೂಡೆಂಟ್ ಚೆಕ್ ಲಿಸ್ಟ್ ಅಂತ ಇದೆ. ಇದು ನಮಗೆ ಅಡ್ಮಿಷನ್ನಲ್ಲಿ ಮಕ್ಕಳ ವಿವರ ಏನಿರುತ್ತೆ ಅದು ಸೇಮ್ ಟು ಸೇಮ್ ಇಲ್ಲಿ ಸ್ಟೂಡೆಂಟ್ ಚೆಕ್ ಲಿಸ್ಟಲ್ಲಿ ನಮಗೆ ಸಿಗುತ್ತೆ. ಇದನ್ನು ಅಡ್ಮಿಷನ್ ಬುಕ್ಕಿಗೂ ಸಹ ಇದಕ್ಕೂ ತಾಳೆ ನೋಡಿ. ಅಡ್ಮಿಷನ್ ಬುಕ್ ಪ್ರಕಾರ ಇದಿಲ್ಲ ಅಂತ ಅಂದರೆ ನಾವು ಸ್ಯಾಟ್ಸಲ್ಲಿ ಅಪ್ಡೇಟ್ ಮಾಡೋ ಅಂಥದ್ದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇನು ಮಾಡಬೇಕಾಗಿಲ್ಲ, ಬರೀ ಸರ್ಚನ್ನು ಕೊಡಬೇಕು. ಸರ್ಚ್ ಕೊಟ್ಟರೆ ನಮಗೆ ಚೆಕ್ ಲಿಸ್ಟ್ ಮಕ್ಕಳ ಮಾಹಿತಿ ಇರ್ತಕ್ಕಂಥ ವಿವರ ಈ ರೀತಿ ಡೌನ್ಲೋಡ್ ಆಗುತ್ತೆ. PDF ನಮಗೆ ಇಲ್ಲಿ ಸಿಗುತ್ತೆ. ಆ PDF ಅಲ್ಲಿ ಈ ರೀತಿಯಾಗಿ ನಮಗೆ ಈ ಒಂದು PDF ಸಿಗುತ್ತೆ. ಈ PDF-ನಲ್ಲಿ ಮಕ್ಕಳ ವಿವರ ಎಲ್ಲದೂ ಸಹ ಸರಿ ಇದೆಯಾ ಅಂತ ಒಂದ್ಸಲ ಅಡ್ಮಿಷನ್ ಬುಕ್ಕಿಗೂ ಇದಕ್ಕೂ ಟ್ಯಾಲಿ ಮಾಡ್ಕೊಂಡು ನೋಡಿ. ಮಗುವಿನ ಹೆಸರಾಗ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಆನಂತರ ಮಗುವಿನ ಜನ್ಮ ದಿನಾಂಕ ಆಗ್ಬೋದು, ಅಡ್ಮಿಷನ್ ಡೇಟ್ ಆಗ್ಬೋದು, ಜಾತಿ ಮತ್ತು ಜೆಂಡರು ಸಹ ನೋಡಬೇಕಾಗತ್ತೆ. ಕೆಲವೊಂದು ಸಹ ತಪ್ಪಾಗಿರುತ್ತೆ. ಈ ರೀತಿ ಯಾವುದಾದ್ರೂ ಕ್ಲಾಸು ಇವೆಲ್ಲದನ್ನು ಸಹ ಇದರಲ್ಲಿ ಈ ರೀತಿ ಚೆಕ್ ಲಿಸ್ಟಲ್ಲಿ ಮಕ್ಕಳ ಚೆಕ್ ಲಿಸ್ಟಲ್ಲಿ ಪ್ರತಿಯೊಂದನ್ನು ಒಂದ್ಸಲ ಇದನ್ನ ಪ್ರಿಂಟ್ ತಗೊಂಡು ಅಥವಾ ನೋಡಿ ಚೆಕ್ ಮಾಡ್ಕೊಳ್ಳಿ. ಆನಂತರ ಇದರಲ್ಲಿ ಕರೆಕ್ಷನ್ ಮಾಡಬೇಕು ಅನಿಸಿದರೆ ನಾವು ಈ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಹೋಗಿ ಮಾಡಬೇಕು. ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ನಮಗೆ ಈ ರೀತಿಯಾಗಿ ಇಲ್ಲಿ ಸಿಗುತ್ತೆ. ಎಲ್ಲಿಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಡ್ಮಿಷನ್ ಡೀಟೇಲು, ಅನಂತರ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಈ ಆಪ್ಷನಲ್ಲಿ ಹೋಗಬೇಕು. ಅನಂತರ ನಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ, ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ. ಇಲ್ಲಿ ನಾವು ಜನರಲ್ ಆಗಿ ಏನಾದರೂ ಅಪ್ಡೇಟ್ ಮಾಡೋಕ್ಕಿದ್ರೆ ಅಂದರೆ ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಬಿಟ್ಟು ಉಳಿದಂಥ ಮಾಹಿತಿನ ಅಪ್ಡೇಟ್ ಮಾಡೋಕ್ಕಿದ್ರೆ ಇಲ್ಲಿ ನಾವು ಸ್ಟೂಡೆಂಟ್ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ರಿಲಿಜಿಯನ್ನು ಮತ್ತು ಜೆಂಡರು ಮತ್ತು ಇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನಲ್ಲಿ ಸರ್ಚನ್ನು ಕೊಟ್ಟು ಮಕ್ಕಳ ಒಂದು ಸಾಮಾನ್ಯ ಮಾಹಿತಿನ ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಮಾಡಬೇಕು. ಮಗುವಿನ ಹೆಸರು ನಾನು ಹೇಳಿ ತುಂಬ ಇಂಪಾರ್ಟೆಂಟ್. ಅಂದರೆ ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಇನ್ನಿತರ ಮಾಹಿತಿನ ಅಪ್ಡೇಟ್ ಮಾಡೋಕ್ಕೆ ಅಂದರೆ ಇಲ್ಲಿ ಇದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ. ಇದನ್ನು ವರ್ಷಕ್ಕೆ ಒಂದ್ಸಲ ಮಾತ್ರ ಬಿಡ್ತಾರೆ, ಅದು ನಿಗದಿತ ತಿಂಗಳಲ್ಲಿ ಮಾತ್ರ ಇರುತ್ತೆ. ಇದನ್ನು ಇಲ್ಲಿ ಹೋಗಿ ಅಪ್ಡೇಟನ್ನು ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ ಡೀಟೇಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಮಗೆ ಇಲ್ಲಿ ಸ್ಯಾಟ್ಸ್ ನಂಬರ್ನ ಕೇಳುತ್ತೆ. ಸ್ಟೂಡೆಂಟ್ದು ಸ್ಯಾಟ್ಸ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ 251446 ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಸರ್ಚನ್ನು ಕೊಡಿ. ಈ ಮಗುವಿನ ಫುಲ್ ಇದ್ರ ಡೀಟೇಲ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮಗೆ ಮಗುವಿನ ಹೆಸರನ್ನು ಅಪ್ಡೇಟ್ ಮಾಡಲಿಕ್ಕೆ ಏನಬಲ್ಲಿದೆ, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ಇಷ್ಟು ಅಂಶಗಳಿಗೆ ಸಂಬಂಧಪಟ್ಟ 5 ಅಂಶಗಳನ್ನ ನಾವು ಇಲ್ಲಿ ಅಪ್ಡೇಟನ್ನು ಮಾಡಬಹುದು. ಏನಾದರೂ ಚೇಂಜಸ್ ಇದ್ದರೆ ಒಂದೊಂದು ಗಮನದಲ್ಲಿರಲಿ. 50% ಮಾತ್ರ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ.
ಅಂದರೆ ಯಾವುದಾದ್ರೂ ಎರಡನ್ನ ಮಾತ್ರ ಅಪ್ಡೇಟ್ ಮಾಡ್ಬೋದು. ಇನ್ನು ಪೂರ್ತಿ ಎಲ್ಲದನ್ನು ಚೇಂಜ್ ಮಾಡಿ 5 ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ. ಇನ್ನೂ ಒಂದು ತಮ್ಮ ಗಮನದಲ್ಲಿರಲಿ, ಏನಂದರೆ ಒಂದ್ಸಲ ನಾವು ಅಪ್ಡೇಟ್ ಮಾಡಿದ ಮೇಲೆ ಏನೋ ಕರೆಕ್ಷನ್ ಮಾಡಿ ಸರಿ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡ್ತೀವಿ. ಸಬ್ಮಿಟನ್ನು ಕೊಟ್ಟರೆ ಮತ್ತೆ ಈ ವರ್ಷದಲ್ಲಿ ಈ ಮಗುವದ್ದು ಡೀಟೇಲ್ ನಮ್ಮ ಸ್ಕೂಲ್ ಲಾಗಿನಲ್ಲಿ ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ. ಇನ್ನೂ ಒಂದೇನೆಂದರೆ ಸ್ಟೂಡೆಂಟ್ ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಒಂದು ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಈಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ ಸ್ಕೋರ್ 100% ಅಂತ ಕೊಟ್ಟಾರೆ. ಅಂದರೆ ನಾವು ಆಧಾರ್ ವೆರಿಫೈ ಮಾಡಿದ ಮಕ್ಕಳದು ಅದರಲ್ಲಿ ನೇಮ್ ಏನಾದರೂ ಆಧಾರ ಇರೋ ಥರ ಸ್ಯಾಟ್ಸಲ್ಲೂ ನೇಮ್ ಮ್ಯಾಚ್ ಆಗಿದೆ ಅಂದರೆ ಅಲ್ಲಿಗೆ ಕರೆಕ್ಟ್ ಇದೆ, ಅದನ್ನು ಅಪ್ಡೇಟ್ ಮಾಡೋಕ್ಕೆ ಸಹ ಬರೋಲ್ಲ. ಮಗುವಿನ ಹೆಸರು ಮಾತ್ರ ಇದು ಬ್ಲಾಂಕ್ ಆಗಿರುತ್ತೆ, ಮಗುವಿನ ಹೆಸರು ನಮಗೆ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ವಿಚಾರನ ಆದಮೇಲೆ ಇಲ್ಲಿ ನೀವು ಹೆಸರನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ, ಏನಾದ್ರು ಚೇಂಜಸ್ ಇದ್ದರೆ ತೆಗೆದು ಇಲ್ಲಿ ಏನಾದರೂ ಬೇರೆ ಕೊಟ್ಟು ಇಲ್ಲಿ ಸಬ್ಮಿಟನ್ನು ಕೊಡ್ಬೋದು. ಸೊ ಇದು ಕರೆಕ್ಟಾಗಿದೆ, ನಾನೇನು ಮಾಡಲ್ಲ. ಇದು ಸ್ಟೂಡೆಂಟ್ ಡೀಟೇಲ್ನ ಈ ರೀತಿಯಾಗಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಂದರೆ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ ಅನ್ನೋದನ್ನು ಬೇಕು. ಇಲ್ಲಿ ಪಾರ್ಟ್ ಬಿನಲ್ಲಿ ಹೋಗಬೇಕು ಅಂದರೆ SA2 ರಿಸಲ್ಟ್ ಅಂತ ಇದೆ, ಈ ಆಪ್ಷನ್ ಮೇನ್ ಆಪ್ಷನ್ನು. ನಂತರ ಎಂಟ್ರಿ ಆರ್ ಅಪ್ಡೇಟ್ ಪಾರ್ಟ್ ಬಿ ಕೋಕರಿ ಸ್ಕೂಲ್ ರಿಸಲ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸಪೋಸ್ 1ನೇ ಕ್ಲಾಸ್ನ ಮಾಡ್ಕೊಂಡು ಇಲ್ಲಿ SA2 ಮಾತ್ರ ಅಂತ ಕೊಟ್ಟಿದ್ದಾರೆ. SA2 ಮಾತ್ರ ಮಾಡೋಕ್ಕೆ ಮಾತ್ರ ಇರ್ತಕ್ಕಂಥದ್ದು, SA1 ಮಾಡೋದಿಲ್ಲ. ಇದು ಇಲ್ಲಿ ಇಯರ್ನ ಚೇಂಜ್ ಮಾಡ್ಕೊಳ್ಳಿ, 24, 25ನ ತೆಗೆದುಕೊತೀವಿ, ಸರ್ಚನ್ನು ಕೊಡ್ತೀವಿ. ಇಲ್ಲೇ ಕೊಟ್ಟಿದ್ದಾರೆ, ನೋಟ್ ಕೊಟ್ಟಿದ್ದಾರೆ, SA1 ಪಾರ್ಟ್ ಬಿ ಜನರೇಟೆಡ್ SA1ಗೆ ಮಾತ್ರ, SA2ಗೆ ಇರಲ್ಲ ಅಂತ. ಮತ್ತು ಇನ್ನೊಂದೇನೆಂದರೆ ನಾವು ಪಾರ್ಟ್ ಬಿ ಫಿಲ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಅವರೇ C ಗ್ರೇಡನ್ನು ಕೊಟ್ಟಿರ್ತಾರೆ. ಸೊ ಫಿಲ್ ಮಾಡಲಿಲ್ಲ ಅಂದರೆ ಅಪ್ಡೇಟ್ ಮಾಡಬೇಕಷ್ಟೇ ನಾವು. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ 1ನೇ ಕ್ಲಾಸ್, ಸಪೋಸ್ ನಾನು ಈಗ 1ನೇ ಕ್ಲಾಸನ್ನು ಓಪನ್ ಮಾಡಿದ್ದೀನಿ. 1ನೇ ಕ್ಲಾಸಿಗೆ ಇಲ್ಲಿ ನೋಡಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ನಾವು ಇದರಲ್ಲಿ CC ರಿಸಲ್ಟು, ಕ್ರೋಢೀಕೃತ ಶಿಕ್ಷಕರ ವೈಯಕ್ತಿಕ ಅಂಕವಾಹಿ, ಇಲ್ಲೆಲ್ಲ ಮಕ್ಕಳ ಪಾರ್ಟ್ ಬಿಲ್ ಯಾವ್ಯಾವ ಸಬ್ಜೆಕ್ಟ್ ಬೇಕು ಅಂತ ನಮಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 1ನೇ ಕ್ಲಾಸ್ಗೆ ಎಮೋಷನಲ್ ಸೋಷಿಯಲ್ ಸ್ಕಿಲ್ಸ್ ಅಂತ ಇರುತ್ತೆ, ಆರ್ಗನೈಸೇಷನಲ್ ಸ್ಕಿಲ್ಸ್ ಅಂತ, ಸೈಂಟಿಫಿಕ್ ಸ್ಕಿಲ್ ಅಂತ, ಫೈನ್ ಆರ್ಟ್ ಅಂತ ಇದೆ, ಕ್ರಿಯೇಟಿವಿಟಿ ಅಂತ ಇದೆ. ಅನಂತರ ವ್ಯಾಲ್ಯೂಸ್ ಅಂತ ಇದೆ. ಇಷ್ಟು ಅವಕ್ಕೆ ಸಂಬಂಧಪಟ್ಟಂತೆ ಗ್ರೇಡನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ಅಪ್ಡೇಟ್ ಮಾಡಿ, ಇದು ಇಯರ್ ಎಂಡಲ್ಲಿ ಮಾಡೋಕ್ಕಾಗುತ್ತೆ, ಈಗ ಬೇಡ. ಈಗ ಜಸ್ಟ್ ಸಬ್ಜೆಕ್ಟ್ಗಳ ಟೈಟಲ್ಗಳು, ಸಬ್ಜೆಕ್ಟ್ಗಳು ಯಾವ್ಯಾವ ಇದಾವೆ ಅಂತ ಮಾತ್ರ ನೋಡ್ಕೊಂಡ್ರಾಯ್ತು. ಇನ್ನು ಅದೇ ರೀತಿ 5ನೇ ಕ್ಲಾಸ್ ಒಂದು ನೋಡ್ತೀನಿ. 5ನೇ ಕ್ಲಾಸಿಗೂ ಸೇಮ್ ಇದ್ದಾವೆ. ಫಿಸಿಕಲ್ ಎಜುಕೇಷನ್ ಒಂದು ಆ್ಯಡ್ ಮಾಡಿದ್ದಾರೆ. ಫಿಸಿಕಲ್ ಎಜುಕೇಷನ್ ಒಂದು ಸಪ್ರೇಟ್ ಆಗಿದೆ 5ನೇ ಕ್ಲಾಸಿಗೆ. ಸೊ ಇದನ್ನ ಕ್ಲಾಸ್ ವೈಸು ತಾವು ನೋಡ್ಕೊಳ್ಳಿ. 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ಬೇರೆನೇ ಇರುತ್ತೆ. 2024 4ನೇ ಕ್ಲಾಸಿಗೆ ಫಿಸಿಕಲ್ ಎಜುಕೇಷನ್ ಇಲ್ಲ. 5th ಇಂದ ಫಿಸಿಕಲ್ ಎಜುಕೇಷನ್ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ. ಓಕೆ, ಈ ರೀತಿಯಾಗಿ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ಗಳನ್ನ ನೋಡ್ಕೊಳ್ಳಿ. ಇದನ್ನ ಗ್ರೇಡ್ನೆಲ್ಲ ಆಟೋ ಜನರೇಟ್ ಅವರೇ ಮಾಡಿರ್ತಕ್ಕಂಥದ್ದು ಇದೆ. SA2 ಇಯರ್ ಎಂಡಲ್ಲಿ ಇದನ್ನ ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಎಷ್ಟು ಗ್ರೇಡ್ಗಳು ಬರ್ತವೆ, ABC ಗ್ರೇಡ್ ಬರ್ತವೆ. ಅಬ್ಸೆಂಟ್ ಆಗ್ಬೋದು ಅಥವಾ ನಾಟ್ ಅಪ್ಲಿಕೇಬಲ್ ಬೇಕಾದರೆ ಆಗ್ಬೋದು. ಈ 3ರಲ್ಲಿ ಒಂದನ್ನು ಕೊಡಬೇಕು. ಓಕೆ.